ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದುಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೀವು ಪುನಃ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠದಲ್ಲಿ ಸದಸ್ಯರಾದದ್ದು ಹೇಗೆ? ಅಂದರೆ ನಿಮ್ಮದು ಅಡ್ಜಸ್ಟ್ಮೆಂಟ್ ರಾಜಕೀಯವಾ? ಉಳ್ಳಾಲ ಕಾಂಗ್ರೆಸ್ನ ಯುವ ಮುಖಂಡರಾಗಿರ್ತಕ್ಕಂಥ ಅಭಿಷೇಕ್ ಉಳ್ಳಾಲ್ ಅವರು ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಉತ್ತರವನ್ನು ಸ್ಪಷ್ಟನೆಯನ್ನು ನೀಡಿದ್ದೇವೆ. ಆದರೆ ಅವರು ಅದನ್ನೇ ಮುಂದುವರಿಸಿಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮೋಹನ್ ರಾಜ್ರವರು ಆ ಸಂದರ್ಭದಲ್ಲಿ ಮೂಡದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಉಲ್ಲೇಖ ಮಾಡಿದ್ದನ್ನೇ ನೆಪವಾಗಿಟ್ಕೊಂಡು ಅವರು ಮಾತನ್ನು ಹೇಳ್ತಾರೆ. ಮೂಡದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಹೊಣೆಗಾರಿಕೆಯನ್ನು ಅವರು ಅಲ್ಲಿನ ಆಯುಕ್ತರ ಮೇಲೆ ಹೊರಿಸ್ತಾರೆ. ಆದರೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಹಣದ ಅವ್ಯವಹಾರದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಉತ್ತರ ಕೊಡಬೇಕು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆದಿತ್ಯನಾಥ್ ಯೋಗಿಜಿಯವರು ಯಾಕೆ ಮೌನ ವಹಿಸಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರುಗಳು ಯಾಕೆ ಮೌನ ವಹಿಸಿದ್ದಾರೆ ಎನ್ನುವ ಮಾತನ್ನು ಆಡ್ತಾರೆ. ಇದೊಂದು ರೀತಿ ದ್ವಿಮುಖ ನೀತಿಯವರದ್ದು, ಇಬ್ಬಗೆಯ ನೀತಿ ಅಂತ ಹೇಳ್ತೇವೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಎನ್ನುವಂಥ ಒಂದು ನಡವಳಿಕೆ ಕಾಂಗ್ರೆಸ್ಸಿನದ್ದು ಹಿಂದಿನಿಂದಲೂ ಬಂದಿರುವಂಥದ್ದು. ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ಮತ್ತು ತಾವು ನಡೆದದ್ದೇ ಹಾದಿ ಎನ್ನುವ ರೀತಿಯಲ್ಲಿ ಅವರದ ಧೋರಣೆ ಇರುವಂಥದ್ದು. ಅದನ್ನು ಮುಂದುವರಿಸಿಕೊಂಡು ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಮೋಹನ್ ರಾಜ್ರವರು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೂಡಲೂ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಸದಸ್ಯರಾಗಿ ಹೇಗೆ ಮುಂದುವರಿದಿದ್ದಾರೆ, ಅದು ಅವರದ್ದು ಅಡ್ಜಸ್ಟ್ಮೆಂಟ್ ರಾಜಕೀಯನ ಮತ್ತು ಪಕ್ಷದ ಮೇಲೆ ಅವರಿಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು ಎನ್ನುವ ಮಾತನ್ನು ಅವರು ಆಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕಾಗತ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಂಗ್ರೆಸ್ಸಿನ ಆಸ್ತಿ ಅದು ಅಥವಾ ಕಾಂಗ್ರೆಸ್ಸಿನ ಅಧೀನದಲ್ಲಿದೆ. ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಯಾರಂತ ಕೇಳಿದರೆ ರಾಜ್ಯದ ಗವರ್ನರ್ ಅದರ ಮುಖ್ಯಸ್ಥರಾಗಿರ್ತಾರೆ ಮತ್ತು ಅಧ್ಯಯನ ಪೀಠಕ್ಕೆ ಸದಸ್ಯರುಗಳನ್ನ ನೇಮಕ ಮಾಡುವಂಥದ್ದು ಉಪಕುಲಪತಿಗಳು. ಇಲ್ಲಿ ಇವರ ಸರ್ಕಾರ ಬಂದ ಕೂಡಲೇ ಎಲ್ಲವೂ ನಾವು ಹೇಳಿದಂತಲೇ ನಡೆಯಬೇಕು, ಎಲ್ಲರೂ ಕೂಡ ನಮ್ಮ ಅಡಿಯಾಳುಗಳು ಎನ್ನುವಂಥ ರೀತಿಯಲ್ಲಿ ಅವರ ನಡವಳಿಕೆ ಇರುವಂಥದ್ದು ಇದು ಖಂಡನೀಯ. ಮತ್ತೊಂದು ವಿಚಾರ ಏನಂದರೆ, ಹಿಂದೆ BJP ಸರ್ಕಾರ ಇರುವಾಗ ಅದೇ ಅಧ್ಯಯನ ಪೀಠಕ್ಕೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ PV ಮೋಹನ್ ರವರು, ವಿಜಯಕುಮಾರ್ ಸೊರಕೆರವರು ಇವರು ಕೂಡ ಆಯ್ಕೆ ಆಗಿದ್ದಾರೆ. ಹಾಗಾದರೆ ಅವರದ್ದು ಕೂಡ ಅಡ್ಜಸ್ಟ್ಮೆಂಟ್ ರಾಜಕೀಯನ? ಇದನ್ನು ಅವರು ಸ್ಪಷ್ಟನೆ ಕೊಡಬೇಕು, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅಧ್ಯಯನ ಪೀಠ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಲ್ಲಿರುವಂಥದ್ದು, ಅದು ಸಮಾಜದ ಹಿತದೃಷ್ಟಿಯಿಂದ ಮತ್ತು ನಾರಾಯಣ ಗುರುಗಳ ಬಗ್ಗೆ ಅಧ್ಯಯನ ಮತ್ತು ಅವರ ವಿಚಾರಧಾರೆಗಳು ಸಮಾಜಕ್ಕೆ ತಿಳಿಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪೀಠವನ್ನು ರಚನೆ ಮಾಡಲಾಗಿದೆ. ಅದರ ಸದುದ್ದೇಶ ಈಡೇರಿಕೆಗಾಗಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅದಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮನ್ವಯವಾಗಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರ ಬಗ್ಗೆ ಅವರು ತಿಳ್ಕೊಳ್ಬೇಕು. ಆದ್ದರಿಂದ ಈ ರೀತಿಯ ಒಂದು ಕೀಳುಮಟ್ಟದ ರಾಜಕೀಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ನಿಲ್ಲಿಸಬೇಕು. ಮತ್ತು ನಾವು ಏನು ಆ ಸಂದರ್ಭದಲ್ಲಿ ಕೆಲವೊಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ಕ್ಷೇತ್ರದ ಅಲ್ಲಿ ಆಗುತ್ತಿರುವಂಥ ಅನುದಾನದಲ್ಲಿ ಆಗುತ್ತಿರುವಂಥ ತಾರತಮ್ಯದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದೇವೆ. ಅದನ್ನು ಒಂದು ಶುದ್ಧ ಮನಸ್ಸಿನಿಂದ ಸ್ವೀಕರಿಸಬೇಕು. ಅದರಲ್ಲಿ ಸತ್ಯಾಂಶ ಇದೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ BJP ಹೆಚ್ಚು ಇರುವಂಥ ಮತದಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಸರ್ಕಾರದ ಕಡೆಯಿಂದ ಬಹಳ ಕಡಿಮೆ ಉಂಟು ಎನ್ನುವಂಥದ್ದನ್ನು ಜನಗಳು ಕೂಡ ಅರಿತಿದ್ದಾರೆ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವಂಥ ಕೆಲಸವನ್ನು ಇಲ್ಲಿನ ಶಾಸಕರು ಕೂಡ ಮಾಡಬೇಕು. ಅದನ್ನು ಒತ್ತಾಯ ಮಾಡಿದ್ದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದೇವೆ. ಅದನ್ನು ಒಳ್ಳೆ ಮನಸ್ಸಿಂದ ಸ್ವೀಕಾರ ಮಾಡಬೇಕು. ಅಲ್ಲಿ ಆಗಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇದೇ ನಮ್ಮ ಉದ್ದೇಶ ಆಗಿರುವಂಥದ್ದು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.